ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಾಯಿ ಕೃಷ್ಣನ್ ಗುರೂಜಿ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ 2025ರಿಂದ 2026ರವರೆಗೆ ರಾಶಿ ಭವಿಷ್ಯ, ಯುಗಾದಿಯ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಅಂತಂದರೆ ಶ್ರೀ ವಿಶ್ವವಸು ನಾಮ ಸಂವತ್ಸರದ 2025ರಿಂದ 2026ರವರೆಗೂ ಮೀನರಾಶಿಯ ಬಗ್ಗೆ ನಾನು ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಎಂತಂದರೆ ಮೀನರಾಶಿಯವರು ಅಂದುಕೊಂಡಾಗೆ ಕೆಲಸಗಳು ಅಭಿವೃದ್ಧಿ ಅನ್ನೋದಾಗೋದಿಲ್ಲ. ಯಾತಕ್ಕಂದರೆ ಇವಾಗ ನಿಮ್ಮ ರಾಶಿಗೆ ಶನಿ ಪ್ರವೇಶ ಆಗಿದ್ದಾನೆ. ಶನಿ ಯಾವ ರೀತಿ ಪ್ರವೇಶ ಆಗಿದ್ದಾನೆ ಅಂತಂದರೆ, ಇಷ್ಟು ದಿನ ನಿಮಗೆ ಗುರುಬಲ ಅನ್ನೋದಿತ್ತು ಮೀನರಾಶಿಯವರಿಗೆ. ಇವಾಗಿಂದ ನಿಮಗೆ ಮುಟ್ಟಿದ್ದೆಲ್ಲ ನರಕ. ಅಂತಂದರೆ ಯಾವ ರೀತಿಯಲ್ಲಿ ನರಕ ಅಂತಂದರೆ, ನೀವು ಅಂದ್ಕೊಂಡಿರೋಂಥ ಕೆಲಸಗಳು ಎಲ್ಲ ರೀತಿಯಲ್ಲಿ ಕಟ್ಟಾಗಿ ಕೂತ್ಕೊತವೆ. ಯಾವುದು ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಅನ್ನೋದಾಗೋದಿಲ್ಲ. ಮನೆಯಲ್ಲಿ ದಿನನಿತ್ಯ ಜಗಳದ ಮೇಲೆ ಜಗಳ. ಯಾತಕ್ಕಂತಂದರೆ ಮೀನರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ ಇದ್ದಂಥ ಟೈಮ್ನಲ್ಲಿ ಉಳಿಸ್ಕೊಂಡಿಲ್ಲ. ಯಾಕೆ ಉಳಿಸ್ಕೊಂಡಿಲ್ಲ ಅಂತಂದರೆ, ಇವಾಗ ಶನಿ ಬಂದು ಪ್ರಾರಂಭ ಆಗಿದ್ದಾನೆ. ನನ್ನ ಜೀವನ ಇದೇ ರೀತಿ ಇರುತ್ತಂತ ನೀವು ಏನು ಸಂಕಲ್ಪನೆ ಮಾಡ್ಕೊಂಡಿದ್ರೆ, ಇವಾಗ ನಿಮಗೆ ಶನಿ ಪ್ರಾರಂಭ ಅನ್ನೋದು ಆಗಿದೆ. ಮೀನರಾಶಿಯವರಿಗೆ ಗುರುಬಲ ಅನ್ನೋದು ಇರೋದಿಲ್ಲ. ಯಾತಕ್ಕಂತಂದರೆ ಶನಿ ಪ್ರಾರಂಭ ಆಗಿದ್ದಾನೆ. ಅದಕ್ಕೆ ಕುಟುಂಬಸ್ಥರದಿಂದ ತುಂಬಾ ಸಂಕಷ್ಟಗಳು ಅನ್ನೋದು ಎದುರಾಗ್ತದೆ. ಯಾತಕ್ಕಂದರೆ ಕುಟುಂಬಸ್ಥರು ಅಂತಂದರೆ ಮನೆಯಲ್ಲಿ ಅಪ್ಪ ಅಮ್ಮ ಆಗಿರ್ಬೋದು, ಅಣ್ಣ ತಮ್ಮಂದಿರಾಗಿರ್ಬೋದು, ಏನೋ ಒಂದು ಸಣ್ಣ ವಿಚಾರಗಳಿಂದ ದೊಡ್ಡ ರಾದಂತಗಳಾಗೋದು ತುಂಬ ಇದೆ. ಸ್ವಲ್ಪ ಎಚ್ಚರವಾಗಿರಿ. ಮತ್ತು ಮಕ್ಕಳಿನಿಂದ ತುಂಬಾ ಕೆಡುಕು ಅನ್ನೋದಿದೆ. ಸ್ವಲ್ಪ ಎಚ್ಚರ. ಮಕ್ಕಳಿಂದ ತುಂಬಾ ಆರೋಪಗಳು ಅನ್ನೋದು ಬರುವಂಥದ್ದಿದೆ. ಸ್ವಲ್ಪ ಜಾಗರೂಕರಾಗಿರಿ. ಮೀನರಾಶಿಯವರು ಆದಷ್ಟು ನಾನು ಹೇಳಿರುವಂಥ ಸ್ವಲ್ಪ ಗಮನ ಇಟ್ಟು ಕೇಳಿ. ಯಾವ ವಿಷಯ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ವಾಹನ ಖರೀದಿ ಮಾಡುವಂಥದ್ದು, ಮತ್ತು ಭೂ ಖರೀದಿ ಮಾಡುವಂಥದ್ದು, ಮತ್ತು ಮನೆ ಖರೀದಿ ಮಾಡುವಂಥದ್ರಲ್ಲಿ ತುಂಬ ಸ್ವಲ್ಪ ಜಾಗೃತಿಕರಾಗಿರಿ. ಯಾಕಂತಂದರೆ ನಿಮಗೆ ಸ್ವಲ್ಪ ಶನಿ ಪ್ರಾರಂಭ ಆಗುವಂಥ ವಿಚಾರದಲ್ಲಿ ಸ್ವಲ್ಪ ನಷ್ಟ ಆಗುವಂಥ ವಿಚಾರಗಳು ತುಂಬ ಇದೆ. ಸ್ವಲ್ಪ ಇದು ಇರಲಿ. ಮತ್ತು ಮಾನಸಿಕ ಹಿಂಸೆ ಅಂತಂದರೆ ಒಂದೇ ವಿಚಾರದ ಬಗ್ಗೆ ಪದೇ ನೀವು ಚಿಂತೆ ಮಾಡ್ತಾ ಇರ್ತೀರಿ. ಅದಕ್ಕಂತಂದರೆ ನಿಮಗೆ ಆ ಕೆಲಸದ ಮೇಲೆ ಫೋಕಸ್ ಮಾಡೋಕ್ಕಾಗೋದಿಲ್ಲ. ಯಾಕಂತಂದರೆ ಶನಿಯ ಕಾಟ ಆ ರೀತಿಯಲ್ಲಿದೆ. ಸ್ವಲ್ಪ ಜಾಗರೂಕರವಾಗಿರಿ. ಮತ್ತು ವಿವಾಹ ಯೋಗ ಅನ್ನೋದು ಇಲ್ಲ. ಯಾಕಂತಂದರೆ ಮಾಡುವಂಥ ವಿವಾಹ ಯೋಗ ಋಣಬಂಧೇ ರೂಪೇಣ ಪಶುಪತ್ನಿ ಸುತಾಲಯ. ಋಣ ಇತ್ತು ಅಂತಂದರೆ ಸಂಕಲ್ಪನೆ ಆಗೋದಿಲ್ಲ. ಸ್ವಲ್ಪ ಹುಷಾರಾಗಿರಿ. ಸ್ವಲ್ಪ ಕೇರಿಂದ ಇರಿ. ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗುತ್ತೆ. ಮತ್ತು ಪೂರ್ವಿಕರ ಆಸ್ತಿಯಿಂದ ಅಡೆತಡೆಗಳು ಉಂಟಾಗುತ್ತೆ. ನಿಮ್ಮ ತಂದೆ ತಾಯಿಯವರು ಮಾಡಿರುವಂಥ ಆಸ್ತಿಗಳು ಸ್ವಲ್ಪ ಕೋರ್ಟ್ ಕಚೇರಿಗಳಲ್ಲಿ ಬೀಳುವಂತಹ ವಿಚಾರಗಳಿದೆ. ಸ್ವಲ್ಪ ಎಚ್ಚರವಾಗಿರಿ. ಮತ್ತು ಅಡಿಕೆ ವ್ಯಾಪಾರಿಗಳಾಗಿರ್ಬೋದು, ಮತ್ತು ಬೀದಿ ಬಳಿಯಲ್ಲಿ ವ್ಯಾಪಾರ ಮಾಡಿರುವಂಥದ್ದಾಗಿರ್ಬೋದು, ಸ್ವಲ್ಪ ಎಚ್ಚರವಾಗಿರಿ. ಯಾತಕ್ಕಂತಂದರೆ ಶುಭಕರವಾಗಿಲ್ಲ. ಸ್ವಲ್ಪ ವಿಚಾರದಿಂದ ಇರಿ. ಮತ್ತು ಆರೋಗ್ಯ ವಿಚಾರದಲ್ಲಿ ತುಂಬಾ ನಷ್ಟ ಆಗುವಂಥದ್ದಿದೆ. ಯಾಕಂತಂದರೆ ಸುಮ್ಮನೆ ಹೊಟ್ಟೆ ನೋವುವಂಥದ್ದು, ತಲೆ ನೋವುವಂಥದ್ದು, ಮತ್ತು ಕೈಕಾಲು ನೋವುವಂಥದ್ದು ತುಂಬಾ ಕಾಣಿಸ್ಕೊಳ್ಳುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಮತ್ತು ಸಾಲಗಳು ದಿನದಿಂದ ದಿನಕ್ಕೆ ತುಂಬಾ ಏರಿಕೆ ಅನ್ನೋದಾಗುತ್ತೆ. ಯಾವ ರೀತಿಯಲ್ಲಿ ಏರಿಕೆ ಅನ್ನೋದಾಗುತ್ತೆ ಅಂತಂದರೆ, ನೀವು 10 ರೂಪಾಯಿ ತೆಗೆದಿರುವಂಥ ಸಾಲ ಹೋದ ವರ್ಷ ಇವತ್ತು 50 ರೂಪಾಯಿಗೆ ಬಂದು ಕೂತ್ಕೊಳ್ಳುತ್ತೆ. ಸ್ವಲ್ಪ ಜಾಗರೂಕರಿಂದ ಆಗಿರಿ. ಎಲ್ಲ ಇಲ್ಲ ಅಂತಂದರೆ ಸಾಲದಿಂದ ತುಂಬಾ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಸ್ವಲ್ಪ ಜಾಗೃತಿಕರಿಂದ ಇರಿ, ಆಯಿತಾ? ಮತ್ತು ವೈದ್ಯಕ ಕ್ಷೇತ್ರದಿಂದ ಅಂದರೆ ಡಾಕ್ಟರ್ ಇರ್ತಾರೆ ನೋಡಿ, ಅವರು ಸ್ವಲ್ಪ ಎಚ್ಚರವಾಗಿರಿ. ಯಾತಕ್ಕಂತಂದರೆ ಅವರು ವೈದ್ಯಕೀಯ ಕ್ಷೇತ್ರದಿಂದ ಮಾಡಲಾರಂಥ ತಪ್ಪುಗಳಿಗೆ ಅವ್ರಿಗೆ ಹೊಣೆಗಾರಿಕೆ ಮಾಡಿ ಸ್ವಲ್ಪ ಏನೋ ಪ್ರಶಂಸನೆ ಮಾಡುವಂಥ ವಿಚಾರಗಳಿದೆ. ಸ್ವಲ್ಪ ಎಚ್ಚರಿಕವಾಗಿರಿ. ಮತ್ತು ಸೈಡ್ ಬಿಸ್ನೆಸ್ ವ್ಯಾಪಾರ ಮಾಡುವಂಥವ್ರು ಸ್ವಲ್ಪ ಎಚ್ಚರಿಕವಾಗಿರಿ. ಸ್ವಲ್ಪ ಲಾಭ ಆಗುವಂಥದ್ದು ತುಂಬ ಕಡಿಮೆ ಇದೆ. ಇನ್ವೆಸ್ಟ್ಮೆಂಟ್ ಅನ್ನೋದು ಜಾಸ್ತಿ ಹಾಕಿ ನಾನು ಲಾಭ ಪಡಿಬೇಕಂತ ದುಡುಕೋಕೆ ಹೋಗ್ಬೇಡಿ. ಯಾತಕ್ಕಂದರೆ ಲಾಭ ಬರುವಂಥದ್ದು ತುಂಬ ಕಡಿಮೆ ಇದೆ. ಸ್ವಲ್ಪ ಜವಾಬ್ದಾರಿಯಿಂದ ಕೆಲಸವನ್ನು ಮಾಡಿ, ಒಳ್ಳೆಯದಾಗುತ್ತೆ. ಮತ್ತು ಇದಕ್ಕೆ ನಾನು ವ್ಯಾಪಾರ ಹೇಳಿದೆ, ವ್ಯವಹಾರ ಹೇಳಿದೆ, ಆರೋಗ್ಯ ಹೇಳಿದೆ, ಎಲ್ಲ ರೀತಿಯಲ್ಲಿ ವಿಚಾರಗಳು ನಾನು ಹೇಳಿದೆ, ಆಯಿತಾ? ಇದನ್ನು ನೀವು ಭಯಪಡುವಂಥ ವಿಚಾರ ಇಲ್ಲ. ಯಾತಕ್ಕಂದರೆ ಶನಿಯ ಕಾಟ ಇದೆ, ಏನಾಗ್ಬಿಡುತ್ತೋ ಏನಿಲ್ಲೋ ಅಂತ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಯಾತಕ್ಕಂತಂದರೆ ಒಂದು ಜಾತಕವನ್ನು ಒಮ್ಮೆ ವಿಶ್ಲೇಷಣೆ ಮಾಡ್ಕೊಳ್ಳಿ. ಯಾಕಂತಂದರೆ ನಿಮ್ಮ ಜಾತಕದಲ್ಲಿ ಶನಿ ಎಷ್ಟನೇ ಮನೆಯಲ್ಲಿದ್ದಾನೆ ಅಂತ ನೋಡ್ಕೊಳ್ಳುವಂಥದ್ದು ತುಂಬ ಮುಖ್ಯ ಆಗ್ತದೆ. ಅದಕ್ಕೆ ಏನಂತಂದರೆ, ನೀವು ಇಷ್ಟು ಕಷ್ಟಪಟ್ಟಿರುವಂಥದ್ದು ಪ್ರತಿಫಲ ಸಿಗಬೇಕಂದ್ರೆ ಸ್ವಲ್ಪ ಜಾತಕವನ್ನು ವಿಶ್ಲೇಷಣೆ ಮಾಡ್ಕೊಳ್ಳಿ. ಇದಕ್ಕೆ ಪರಿಹಾರದ ಮಾರ್ಗ ಏನಪ್ಪ ಅಂತಂದರೆ, ಪ್ರತಿ ಶನಿವಾರ ಅಂತಂದರೆ ಶನೇಶ್ವರ ಸ್ವಾಮಿಯನ್ನು ಜಪನೆ ಮಾಡುವಂಥದ್ದು, ಮತ್ತು ಭಾನುವಾರ ಕಾಲ ಭೈರೇಶ್ವರನ ಜಪನೆ ಮಾಡುವಂಥದ್ದು, ಮತ್ತು
ಮಂತ್ರವನ್ನು ಜಪನೆ ಮಾಡುವಂಥದ್ದು ವಿಚಾರ ಇತ್ತು ಅಂತಂದರೆ ಎಲ್ಲವನ್ನು ಸ್ವಲ್ಪ ನೀವು ಕಂಟ್ರೋಲಿಗೆ ತಗೋಬೇಕಾಗ್ತದೆ. ಎಲ್ಲದಕ್ಕೂ ಒಳ್ಳೇದಾಗ್ತದೆ. ಏನು ತಲೆ ಕೆಡಿಸ್ಕೋಬೇಡಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.